ಜೋಗ ಜಲಪಾತಕ್ಕೆ ಸ್ವಾಗತ ಸುಸ್ವಾಗತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ. ಅವ್ರು ಹೇಳಿದ್ಮೇಲೆ ನಾವು ಹೋಗ್ದಲ್ಲೇ ಬಿಡೋಕ್ಕಾಗತ್ತಾ? ಬನ್ನಿ ಇವಾಗ ಜೋಗದ ಗುಂಡಿ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಈ ಟ್ರೈನ್ ಸೌಂಡು ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ? ಎಲ್ಲಾದರೂ ಮಲ್ಕೊಂಡ್ವಿ ಅಂತಂದರೆ ಲೊಕೇಶನ್ ಮುಂದೆ ಹೋದ್ರೂ ನಮಗೆ ಎಚ್ಚರಿಕೆನೇ ಆಗಿರಲ್ಲ, ಭರ್ಜರಿ ನಿದ್ದೆ ಹೊಡಿತಿರ್ತೀವಿ. ನಾನಿವಾಗ ಹೊರಟಿರೋದು ಕಡೂರಿಂದ ಕಡೂರು, ಬೀರೂರು, ತರೀಕೆರೆ, ಶಿವಮೊಗ್ಗ, ತಾಳಗುಪ್ಪ. ಆಮೇಲೆ ತಾಳಗುಪ್ಪದಿಂದ ಬಸ್ ಕ್ಯಾಚ್ ಮಾಡ್ಕೊಂಡು ಜೋಗಕ್ಕೆ ಹೋಗೋದು. ಇದು ನನ್ನ ರೂಟ್ ಪ್ಲ್ಯಾನ್. ಇವಾಗ ಅಲ್ಲಿಗೆ ಹೋದ್ಮೇಲೆ ಏನು ಚೇಂಜ್ ಆಗುತ್ತೋ ಅದಂತೂ ಗೊತ್ತಿಲ್ಲ. ಟ್ರೈನ್ ಸೌಂಡು ತುಂಬ ಡಿಸ್ಟರ್ಬೆನ್ಸ್ ಆಗ್ತಿರ್ಬೇಕು ಅಲ್ಲ, ಆದರೆ ನಾನು ಅದನ್ನು ರಿಮೂವ್ ಮಾಡಲ್ಲ. ಯಾಕೆಂತಂದರೆ ಅಥೆಂಟಿಸಿಟಿ ಇರಲಿಲ್ಲ ಅಂತಂದರೆ ಇವಾಗ ಟ್ರೈನಲ್ಲಿ ಹೋಗಿರೋಂಥ ವ್ಯಾಲ್ಯೂನೇ ಹೋಗ್ಬಿಡುತ್ತೆ. ಆಲ್ಮೋಸ್ಟ್ ಭದ್ರಾವತಿ ಹತ್ರ ಬರ್ತಾಯಿದ್ದೀವಿ. ಇವಾಗ ನೆಕ್ಸ್ಟು VSIL ಕಾರ್ಖಾನೆ ನೋಡಿ ಕಾಣಿಸ್ತಿದೆ ನೋಡಿ. ಇದು ಕರ್ನಾಟಕದಲ್ಲೇ ಫಸ್ಟು ಓಪನ್ ಆಗಿದ್ದಂಥ ಉಕ್ಕು ಕಾರ್ಖಾನೆ ಇದು. ಇದಾದಮೇಲೆ ನಮ್ಮ ಇವಾಗ ಭದ್ರಾ ನದಿ ಬರುತ್ತೆ ನೋಡಿ ಬಂದರು ಭದ್ರಾ ಮೇಡಮ್ ಅವರು ಚಿಕ್ಕಮಗಳೂರಿಂದ ಹುಟ್ಟಿ ಇಲ್ಲಿಗೆ ಬಂದಿದ್ದಾರೆ. ಭದ್ರಾವತಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಇವಾಗ. ಆಲ್ಮೋಸ್ಟ್ ಒಂದು 45-50 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ. ಈ ಶಿವಮೊಗ್ಗಕ್ಕೆ ಬರೋಕ್ಕೆ ಏನು ಖುಷಿಯಪ್ಪ ಅಂತಂದರೆ, ಈ ಭತ್ತದ ಗದ್ದೆಗಳಿದ್ದಾವಲ್ಲ, ಮಳೆಗಾಲದಲ್ಲಿ ಬಂದರೆ ಏನು ಚೆನ್ನಾಗಿ ಕಾಣಿಸ್ತವೆ ಗೊತ್ತಾ. ಮತ್ತು ಇಲ್ಲಿ ನವಿಲುಗಳು ಬೇರೆ ಕುಯ್ಯೋ ಅಂತ ಕೂಗ್ತಾ ಇರ್ತವೆ ನೋಡಿ, ಕೇಳಿಸ್ತಾ ಇದೆ ನೋಡಿ ಬೇಕಿದ್ರೆ ಹಿಂಗಡೆಗೆ. ಸಖತ್ತಾಗಿರುತ್ತೆ ಮಾತ್ರ. ನಾನಂತೂ ಕಳೆದು ಹೋಗ್ಬಿಡ್ತೀನಿ ಇಲ್ಲಿ ಬಂದುಬಿಟ್ಟೆ ಅಂತಂದರೆ. ಅದಕ್ಕೆ ಯಾವಾಗಲೂ ಬರ್ತಾನೆ ಇರ್ತೀನಿ ಅವಾಗ ಶಿವಮೊಗ್ಗಕ್ಕೆ. ಈ ಸೇತುವೆ ಬಂತು ಅಂತಂದರೆ ಶಿವಮೊಗ್ಗಕ್ಕೆ ಎಂಟ್ರಿ ಆಯಿದ್ದೀವಿ ಅಂತ ಅರ್ಥ. ಯಾವ ಸೇತುವೆ ಹೇಳ್ರಿ ನೋಡೋಣ? ಇದು ತುಂಗಾ ನದಿ ಕಟ್ಟಿರೋ ಸೇತುವೆ ನೋಡಿ. ಆ ಕಡೆಯಿಂದ ಬರ್ತಾ ಇರೋದು ತೀರ್ಥಹಳ್ಳಿ ಕಡೆಯಿಂದ ಬರ್ತಾ ಇರೋದು. ಶಿವಮೊಗ್ಗ ಸ್ಟೇಷನ್ ಬಂದಾಯಿತು. ಈಗ ತಾಳಗುಪ್ಪ ಕಡೆ ಸವಾರಿ ಹೊರಡೋದು ಬಾಕಿ ಇದೆ. ಈ ಶಿವಮೊಗ್ಗ ದಾಟಿದ ತಕ್ಷಣ ಟ್ರೈನ್ ಅವರು ಇಂಜಿನಿಗೆ ರಾಕೆಟ್ ಕಟ್ಕೊಂಡ್ಬಿಡ್ತಾರೆ ಅನಿಸುತ್ತೆ. ಏನು ಓಡ್ತಾ ಇದ್ದಾರೆ ಸುಮ್ಮನೆ ಬರ್ರಂತ, ನಿಲ್ಲಂಗೂ ಇಲ್ಲ, ಮೆಲ್ಲಕ್ಕೂ ಮಾಡೋಂಗಿಲ್ಲ. ನಾನು ಸ್ಪೀಡೋಮೀಟರಲ್ಲಿ ನೋಡ್ತಾನೆ ಇದ್ದೀನಿ, 70 to 90 ಆವ್ರೇಜು. ಸುಮ್ಮನೆ ಹೋಗಿದ್ದು. ಆಹಾ, ಏನು ಚೆನ್ನಾಗಿದೆ ಅಲ್ಲ ವ್ಯೂ. ಇದು ಮಾತ್ರ ಸಖತ್ತಾಗಿದೆ. ನನ್ನ ಜೀವನದಲ್ಲಿ ರಾಗಿ, ಜೋಳ ಎಲ್ಲದನ್ನೂ ಕೊಯ್ದುಬಿಟ್ಟಿದ್ದೀನಿ, ಆದರೆ ಭತ್ತ ಮಾತ್ರ ಒಂದು ಸರಿನೂ ಕೊಯ್ಯೋಕ್ಕಾಗಿಲ್ಲ. ಯಾರಾದರೂ ಶಿವಮೊಗ್ಗದವ್ರು ಇದನ್ನು ನೋಡ್ತಾ ಇದ್ದಾರೆ, ನೋಡ್ರಪ್ಪ ಬೇಕಿದ್ರೆ ಭತ್ತ ಕೊಯ್ಕೊಡ್ತೀನಿ, ಬಂದು ಕರೀರಿ, ಭತ್ತ ಕೊಯ್ದು ರಾಶಿ ಮಾಡಿ ಕೊಡ್ತೀನಿ ನೋಡ್ರಿ ಬೇಕಿದ್ರೆ ಬಂದು. ಏನಂತೀರ? ದುಡ್ಡೆಲ್ಲ ಏನು ಕೊಡೋದು ಬೇಡ್ರಪ್ಪ, ಪುಕ್ಸಟನೆ ಮಾಡಿಕೊಡ್ತೀನಿ, ಬೇಕಿದ್ರೆ ಊಟ ಕೊಡ್ರಿ ಸಾಕು. ಈ ಮಳೆಗಾಲದಲ್ಲಿ ಸ್ವಲ್ಪ ಸೋರೋದು ಜಾಸ್ತಿ ಬಿಟ್ಟರೆ ಹಂಚಿನ ಮನೆಯಲ್ಲಿರೋಷ್ಟು ನೆಮ್ಮದಿ ಎಲ್ಲೂ ಸಿಗಲ್ಲಲ್ವಾ. ನೋಡ್ರಿ ಏನು ಚೆನ್ನಾಗಿದೆ, ಏನಂತೀರ? ಸಾಗರ ದಾಟ್ಕೊಂಡು ಇವಾಗ ಆಲ್ಮೋಸ್ಟ್ ತಾಳಗುಪ್ಪ ಹತ್ರ ಬರ್ತಾ ಇದ್ದೀವಿ. ತಾಳಗುಪ್ಪದಿಂದ ಇವಾಗ ಬಸ್ ಕ್ಯಾಚ್ ಮಾಡಾಯಿತು. ಇದು ಇವಾಗ ಇಲ್ಲೇ ಲಿಂಗನಮಕ್ಕಿ ಪಕ್ಕದಲ್ಲಿನೇ ಹೋಗ್ತಾ ಇದೆ. ನಮಗೆ ಇವಾಗ ಲೆಫ್ಟ್ ಸೈಡಿಗೆ ಲಿಂಗನಮಕ್ಕಿ ಡ್ಯಾಮ್ ಸಿಗುತ್ತೆ. ಹಿಂಗೆ ಮುಂದೆ ಹೋದ್ವಿ ಅಂತಂದರೆ ಜೋಗ್ ಫಾಲ್ಸ್ ಸಿಗುತ್ತೆ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಐತೆ ಅಂತಂದರು, ಗೊತ್ತಿಲ್ಲ ಸರಿಯಾಗಿ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಜೋಗ ಜಲಪಾತಕ್ಕೆ ಸ್ವಾಗತ ಸುಸ್ವಾಗತ. ಏನು ವ್ಯೂ ಇದೆ ನೋಡಿ. ಈ ವ್ಯೂ ನೋಡೋದಕ್ಕೆ 300 ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನು ಇಲ್ಲಿಗೆ. ಎಂಥಳು ಕಾಣಿಸ್ತಿಲ್ಲ.
ಆದರೆ ವಾತಾವರಣ ಮಾತ್ರ ಸಖತ್ತಾಗೈತಿ. ಫುಲ್ಲು ಮೋಡ. ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ ನೋಡೋದಕ್ಕೆ. ಫಸ್ಟ್ ಟೈಮ್ ಅಂದ್ರೂ ಒಳ್ಳೆ ಒಂದು ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಅಂದ್ಕೊಳ್ರಿ. ಇವಾಗ ನಾವು ಇವಾಗ ಮಳೆಗಾಲದಲ್ಲಿ ಅಲ್ಲಿ ಬಂದಿರೋದು ಆದರೆ ಹೆಂಗಿರಬೇಕು ಅಂತ ಅಂದ್ಕೊಂಡಿರ್ತೀವೋ ಸೇಮ್ ಹಂಗೆ ಐತೆ. ಒಳ್ಳೆ ಫುಲ್ ಮೋಡ ನೋಡ್ಬಿಟ್ರೆ ನಿಮಗೆ ಮುಂಗಾರು ಮಳೆ ನೆನಪಾಗುತ್ತೆ. ಸುರಿಯುವ ಸೊನ್ನೆಯೂ ಸೂಸಿದೆ ನಿನ್ನದೇ ಪರಿಮಳ. ಸುರಿಯುವ ಸೋನೆಯೂ ಸೂಸಿದೆ ನಿನ್ನದೇ ಪರಿಮಳ. ಆ್ಯಕ್ಚುಲಿ ನಾನು ಬಂದಿದ್ದು 12 ಗಂಟೆಗೆ. ಇವತ್ತೆಲ್ಲ ಬಂದಿರೋ ಅಂಥದ್ದು ವ್ಯೂವಲ್ಲಿ ಪರ್ಫೆಕ್ಟಾಗಿ ಸಿಕ್ಕಿರೋ ವ್ಯೂ ಅಂತಂದರೆ ಇದೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅಂದರೆ ಫುಲ್ಲು ಕ್ಲಿಯರು ಇಲ್ಲ, ಫುಲ್ಲು ಕ್ಲೌಡಿನೂ ಇಲ್ಲ. ಒಂಥರ ಈ ವೈಬ್ ಕೊಡುತ್ತಲ್ಲ, ಮಲೆನಾಡು ವೈಬ್, ಆ ಥರ ಏನು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇದೊಂದೇ ವ್ಯೂ ನೋಡಿ. ಈ ಥರ ವ್ಯೂ ಸಿಕ್ತು ಅಂತಂದರೆ ಅದೆಷ್ಟೇ ಕಿಲೋಮೀಟ್ರ್ ಹೋಗಿ ಬಂದಿದ್ವಿ ಅಂತಂದ್ರೂ ಒಂಥರ ಈ ಸಾರ್ಥಕ ಆದಂಗೆ ಆಗುತ್ತೆ. ನಾವು ಆ ಗೌರ್ಮೆಂಟ್ ಟಿಕೆಟ್ ಕೌಂಟ್ರ್ ಇದೆಯಲ್ಲ ಆ ಕಡೆಯಿಂದ ಬಂದಿದ್ದು. 10 ರೂಪಾಯೋ 20 ರೂಪಾಯೋ 50 ರೂಪಾಯಿ ಎಷ್ಟೋ ದುಡ್ಡು ಇಸ್ಕೊಂಡ್ರು. ಬಟ್ ಆ ಕಡೆ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಬ್ರಿಟಿಷ್ ಬಂಗ್ಲೋ ಅಂತ. ಅಲ್ಲಿ ಹೋದರೆ ಮಾತ್ರ ಸಖತ್ತಾಗಿರುತ್ತೆ ಜಾಗ. ಇವಾಗ ಹೋಗಕ್ಕೆ ಬಿಡಲ್ಲ, ಮಳೆ ಜಾಸ್ತಿ ಇರೋದ್ರಿಂದ ನೀರೆಲ್ಲ ಜಾಸ್ತಿ ಆಗಿದೆ. ಆದರೆ ನೀರು ಕಡಿಮೆ ಆಗಿದ್ದಾಗ ಅಲ್ಲಿ ಬಂಡೆ ಮೇಲಿಂದ ನೋಡ್ಬೋದು. ಹೈಟು ಇಷ್ಟ ಇರೋರಿಗೆ ಒಳ್ಳೆ ಚೆನ್ನಾಗಿ ಅನಿಸುತ್ತೆ. ಹೈಟು ಕಷ್ಟ ಆಗೋರಿಗೆ ಎಲ್ಲಾದ್ರೂ ಬಾಯಿಗೆ ಬರುತ್ತೆ. ಬೇಕಿದ್ರೆ ಯಾರಾದರೂ ಈ ಕಡೆ ಬಂದವರು ಒಂದ್ಸರಿ ಅಲ್ಲಿಗೂ ಹೋಗಿ ಬರ್ಬೋದು. ಇಲ್ಲಿಂದ ಆದರೆ ಆಟೋದಲ್ಲಾದರೆ 50 ರೂಪಾಯಿ ತಗೊತಾರೆ. ನಡ್ಕೊಂಡು ಹೋಗ್ತೀವಿ ಅಂದರೆ ಒಂದು 3-4 ಕಿಲೋಮೀಟ್ರ್ ಆಗ್ಬೋದು. ಇದು ಸೈಡ್ ವ್ಯೂ. ಕೆಳಗಡೆ ಹೋಗೋ ದಾರಿಯಲ್ಲಿ ಅಂತ ಹುಡುಕ್ತಾ ಇದ್ದೆ, ಅಲ್ಲಿ ಸಿಕ್ತು. ಹಾಗೆ ಸಖತ್ತಾಗಿ ಅನ್ನಿಸ್ತು, ನೋಡೋಣ ಅಂತ ಹಾಕಿದ್ದೀನಿ. ಇವಾಗ ನನ್ನ ವಿಡಿಯೋ ಮುಗಿಸೋ ಅಂಥ ಸಮಯ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು. ಟಾಟಾ.